ಸ್ನೇಹಿತರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತು. ಆದರೆ ಝಾನ್ಸಿ ರಾಣಿಯನ್ನೇ ಹೋಲುವ ಮತ್ತೊಬ್ಬ ತದ್ರೂಪ ರಾಣಿ ಇದ್ಲು ಮತ್ತು ಆಕೆ ಲಕ್ಷ್ಮೀಬಾಯಿಯ ಜಾಗದಲ್ಲಿ ನಿಂತು ಯುದ್ಧ ಮಾಡಿದ್ಲು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಬನ್ನಿ, ಇವತ್ತಿನ ಸರಣಿಯಲ್ಲಿ ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ಆ ತದ್ರೂಪು ದಲಿತ ವೀರನಾರಿಯ ಬಗ್ಗೆ ತಿಳಿದುಕೊಳ್ಳೋಣ. ರಾಣಿ ಲಕ್ಷ್ಮೀಬಾಯಿ 1857ರ ಸಿಪಾಯಿ ದಂಗೆಯ ಪ್ರಮುಖ ಹೋರಾಟಗಾರ್ತಿ. ಪಠ್ಯಪುಸ್ತಕದಲ್ಲಿ ಅವರ ಬಗ್ಗೆ ಓದ್ತಾ ಬಂದಿದ್ದೀವಿ, ಇತಿಹಾಸದಲ್ಲಿ ಅವರ ಚರ್ಚೆ ಕೇಳಿದ್ದೀವಿ, ಸಾಕಷ್ಟು ಟಿವಿ ಸೀರಿಯಲ್ ಸಿನಿಮಾಗಳಲ್ಲೂ ನೋಡಿದ್ದೀವಿ. ರಾಣಿ ಲಕ್ಷ್ಮೀಬಾಯಿ ಎಂದಾಕ್ಷಣ ನಮ್ಮೆಲ್ಲರ ಕಣ್ಣ ಮುಂದೆ ಒಂದು ಚಿತ್ರ ಬಂದು ನಿಲ್ಲುತ್ತೆ. ಬೆನ್ನಿಗೆ ತನ್ನ ದತ್ತು ಪುತ್ರನನ್ನು ಕಟ್ಟಿಕೊಂಡು ಅರ್ಧ ಕೆನೆದ ಕುದುರೆಯ ಮೇಲೆ ಕೂತು ಒಂದು ಕೈಯಲ್ಲಿ ಕತ್ತಿಯನ್ನು ಜಳಪಿಸುತ್ತಿರುವ ವೀರನಾರಿಯ ಚಿತ್ರಣ. ಇದು ಕಲಾವಿದರ ಕಲ್ಪನೆ. ಲಕ್ಷ್ಮೀಬಾಯಿ ಎಳೆ ಕಂದಮ್ಮನನ್ನು ಬೆನ್ನಿಗೆ ಕಟ್ಟಿಕೊಂಡು ಅಪಾಯಕಾರಿ ರೀತಿಯಲ್ಲಿ ಯುದ್ಧ ಮಾಡಿದ್ದು ನಿಜವೇ? ಈ ಪ್ರಶ್ನೆಗೆ ಇತಿಹಾಸಕಾರರೇ ನಿಖರವಾದ ಉತ್ತರ ನೀಡಬೇಕು. ಆದರೆ ಕಲಾವಿದರಿಗೆ ಈ ಕಲ್ಪನೆ ಬರಲು ಯುದ್ಧದ ಹೊರತಾಗಿ ಬೇರೆಯ ಆಯಾಮವೂ ಇದೆ ಮತ್ತು ಆ ಆಯಾಮಕ್ಕೆ ಚಾರಿತ್ರಿಕ ಪುರಾವೆಗಳೂ ಇವೆ. ಅದನ್ನು ನಾವು ಪರಿಗಣಿಸೋದಾದರೆ, ರಾಣಿ ಲಕ್ಷ್ಮೀಬಾಯಿ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆ ಮೇಲೆ ಸವಾರಿ ಮಾಡಿದ್ದು ನಿಜ. ಯಾವಾಗ ಯುದ್ಧದಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸಿ ಇನ್ನೇನು ಝಾನ್ಸಿಯ ಕೋಟೆಯನ್ನು ಅವರು ವಶಪಡಿಸಿಕೊಂಡು ರಾಣಿ ಲಕ್ಷ್ಮೀಬಾಯಿಯನ್ನು ಬಂಧಿಸ್ತಾರೆ ಅಥವಾ ಹತ್ಯೆ ಮಾಡ್ತಾರೆ ಎಂಬುದು ಖಾತ್ರಿಯಾಗುತ್ತೋ, ಆಗ ಆಸ್ಥಾನದ ಮಂತ್ರಿ ಸೇನಾಧಿಪತಿಗಳು ಮಗುವಿನ ಸಮೇತ ಕುದುರೆ ಏರಿ ಕೋಟೆಯಿಂದ ದೂರಕ್ಕೆ ತೆರಳಿ ಉತ್ತರಾಧಿಕಾರಿಯ ಜೀವ ರಕ್ಷಿಸುವಂತೆ ರಾಣಿ ಲಕ್ಷ್ಮೀಬಾಯಿಗೆ ಸಲಹೆ ನೀಡ್ತಾರೆ. ಅವರ ಒತ್ತಾಯಕ್ಕೆ ಮಣಿಯುವ ರಾಣಿ ಕೋಟೆಯನ್ನು ತೊರೆದು ಹೊರಡುತ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಮಗುವನ್ನು ಹೀಗೆ ಬೆನ್ನಿಗೆ ಕಟ್ಟಿಕೊಂಡಿರುವ ಸಾಧ್ಯತೆಯೇ ಹೆಚ್ಚು. ಆದರೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು ರಾಣಿ ಲಕ್ಷ್ಮೀಬಾಯಿ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡಿದ್ದು ಯುದ್ಧ ಮಾಡುವಾಗಲೋ ಅಥವಾ ಯುದ್ಧ ಭೂಮಿಯನ್ನು ತೊರೆದು ಹೋಗುವಾಗಲೋ ಎಂಬ ವಿಷಯವನ್ನಲ್ಲ. ಲಕ್ಷ್ಮೀಬಾಯಿ ಹೀಗೆ ತನ್ನ ದತ್ತುಪುತ್ರನೊಂದಿಗೆ ನಿರ್ಗಮಿಸುತ್ತಿರುವಾಗ, ಅಂದರೆ ಕೋಟೆಯಿಂದ ದೂರ ಇರುವಾಗ, ಇತ್ತ ಕೋಟೆಯೊಳಗೆ ಬ್ರಿಟಿಷರು ರಾಣಿ ಲಕ್ಷ್ಮೀಬಾಯಿಯ ಜೊತೆ ಮುಖಾಮುಖಿ ಸೆಣಸಾಡ್ತಾ ಇದ್ದರು. ಒಂದು ಕಡೆ ಲಕ್ಷ್ಮೀಬಾಯಿ ಕೋಟೆ ತೊರೆದು ಹೋಗ್ತಾ ಇದ್ದರೆ, ಮತ್ತೊಂದೆಡೆ ಬ್ರಿಟಿಷರು ಅದೇ ಸಮಯದಲ್ಲಿ ಕೋಟೆಯೊಳಗೆ ಲಕ್ಷ್ಮೀಬಾಯಿ ಜೊತೆ ಮುಖಾಮುಖಿ ಕಾದಾಡ್ತಾ ಇದ್ದರು. ಇದು ಹೇಗೆ ಸಾಧ್ಯ? ಈ ಗೊಂದಲಕ್ಕೆ ಉತ್ತರ ಇಲ್ಲಿದೆ. ರಾಣಿ ಲಕ್ಷ್ಮೀಬಾಯಿ ಕೋಟೆ ತೊರೆದು ಹೋದದ್ದು ಎಷ್ಟು ನಿಜವೋ, ಅದೇ ಸಮಯದಲ್ಲಿ ಬ್ರಿಟಿಷ್ ಸೈನಿಕರು ರಾಣಿಯ ಜೊತೆ ಕಾದಾಡಿದ್ದು ಅಷ್ಟೇ ನಿಜ. ಆದರೆ ಅದು ರಾಣಿ ಲಕ್ಷ್ಮೀಬಾಯಿ ಆಗಿರಲಿಲ್ಲ, ತದ್ರೂಪು ಆಕೆಯನ್ನೇ ಹೋಲುತ್ತಿದ್ದ ಇನ್ನೋರ್ವ ವೀರವನಿತೆ ಝಲ್ಕರಿ ಬಾಯಿ ಆಗಿದ್ದರು. ರಾಣಿ ಕೋಟೆಯೊಳಗಿಲ್ಲ ಅಂತ ಗೊತ್ತಾದರೆ ಬ್ರಿಟಿಷರು ಆಕೆಯನ್ನು ಹಿಂಬಾಲಿಸಿ ರಾಣಿಯ ಜೀವಕ್ಕೆ ಸಂಚಕಾರ ತರಬಲ್ಲರು ಎಂದರ್ತಿದ್ದ ಈ ಝಲ್ಕರಿ ಬಾಯಿ ತಾನೇ ರಾಣಿ ಲಕ್ಷ್ಮೀಬಾಯಿಯಂತೆ ಪೋಷಾಕು ತೊಟ್ಟು ಸೇನೆಯ ಚುಕ್ಕಾಣಿ ಹಿಡಿದು ಯುದ್ಧಕ್ಕೆ ಮುಂದಾಗಿದ್ಲು. ತಾವು ರಾಣಿ ಲಕ್ಷ್ಮೀಬಾಯಿಯ ಜೊತೆಗೆ ಕಾದಾಡ್ತಿದ್ದೀವಿ ಎಂಬ ಭ್ರಮೆಯಲ್ಲಿ ಬ್ರಿಟಿಷರು ಇಡೀ ದಿನ ಯುದ್ಧ ಮಾಡಿದರು. ಈ ಅವಧಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಅಪಾಯದ ಮಿತಿಯನ್ನು ಮೀರಿ ದೂರದ ಪ್ರದೇಶಕ್ಕೆ ಹೋಗಲು ಸಾಧ್ಯವಾಯಿತು. ಝಲ್ಕರಿ ಬಾಯಿ ಹೀಗೆ ರಾಣಿಯ ವೇಷ ತೊಟ್ಟು ತನ್ನ ಪ್ರಾಣವನ್ನು ಪಣಕ್ಕಿಡದೆ ಹೋಗಿದ್ದರೆ ಝಾನ್ಸಿ ಲಕ್ಷ್ಮೀಬಾಯಿಯ ಜೀವಕ್ಕೆ ಅವತ್ತೇ ಸಂಚಕಾರ ಬರಬಹುದಿತ್ತು. ವಿಪರ್ಯಾಸ ನೋಡಿ, ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ತಿಳಿದಷ್ಟು ಝಲ್ಕರಿ ಬಾಯಿಯ ಬಗ್ಗೆ ನಮಗೆ ತಿಳಿದಿಲ್ಲ ಅಥವಾ ಇತಿಹಾಸ ನಮಗೆ ತಿಳಿಸಿಕೊಟ್ಟಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಜನಪ್ರಿಯ ಚರಿತ್ರೆ ಯಾವತ್ತೂ ಬಲಶಾಲಿಗಳನ್ನು ಕೊಟ್ಟಿಕೊಡಲು ತೋರುವ ಉತ್ಸಾಹವನ್ನು ಬಲಹೀನರ ಬಗ್ಗೆ ತೋರುವುದಿಲ್ಲ. ಇಲ್ಲಿ ನಾನು ಬಲಶಾಲಿ ಅಥವಾ ಬಲಹೀನ ಎಂಬ ಪದಗಳನ್ನು ಬಳಸ್ತಾ ಇರೋದು ವ್ಯಕ್ತಿಗಳ ದೈಹಿಕ ಶಕ್ತಿ ಸಾಮರ್ಥ್ಯದ ದೃಷ್ಟಿಯಿಂದ ಅಲ್ಲ. ಅಧಿಕಾರ, ಸಾಮಾಜಿಕ ಹಿನ್ನೆಲೆ, ಪ್ರಭಾವ ಮೊದಲಾದ ಆಯಾಮಗಳ ನಿಟ್ಟಿನಿಂದ. ಬಹುಶಃ ಈ ಝಲ್ಕರಿ ಬಾಯಿಯ ಸಾಮಾಜಿಕ ಹಿನ್ನೆಲೆಯು ಆಕೆಯೆಡೆಗೆ ಚರಿತ್ರೆ ಇಷ್ಟು ತಾತ್ಸಾರವಾಗಲು ಕಾರಣವಿರಬಹುದೇನೋ. ಯಾಕೆಂದರೆ ಆಕೆ ದಲಿತ ಸಮುದಾಯಕ್ಕೆ ಸೇರಿದವಳು. ಝಲ್ಕರಿ ಬಾಯಿ ಹುಟ್ಟಿದ್ದು 22 ನವೆಂಬರ್ 1830ರಲ್ಲಿ ಝಾನ್ಸಿ ಸಂಸ್ಥಾನದ ಬೋಜಾಲ ಎಂಬ ಹಳ್ಳಿಯಲ್ಲಿ. ಆಕೆಯ ತಂದೆ ಸದೋವರ್ ಸಿಂಗ್, ತಾಯಿ ಜಮುನಾದೇವಿ. ಇವರು ಮೂಲತಃ ಕೋರಿ ಎಂದು ಕರೆಯಲಾಗುವ ದಲಿತ ಸಮುದಾಯಕ್ಕೆ ಸೇರಿದವರು. ಸಾಮಾನ್ಯವಾಗಿ ಭೂಹೀನರಾದ ಈ ಸಮುದಾಯದ ಜನ ಕೃಷಿ ಭೂಮಿಗಳಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾರೆ. ಶೂದ್ರರನ್ನು ಶಿಕ್ಷಣ ವ್ಯವಸ್ಥೆಯಿಂದ ದೂರ ಇಟ್ಟ ಆ ಕಾಲಘಟ್ಟದಲ್ಲಿ ಝಲ್ಕರಿ ಬಾಯಿಯಂಥ ದಲಿತರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವೆನ್ನುವುದು ಕನಸಿನಲ್ಲಿಯೂ ಸಾಧ್ಯ ಇರಲಿಲ್ಲ. ಆದರೆ ಆಕೆಯ ತಂದೆಗೆ ತನ್ನ ಮಗಳನ್ನು ವಿಶೇಷವಾಗಿ ಬೆಳೆಸಬೇಕು ಎಂಬ ಹಂಬಲ ಇತ್ತು. ಹಾಗಾಗಿ ತನಗೆ ತಿಳಿದ ಮಟ್ಟಿಗೆ ಕತ್ತಿವರಸೆ, ಬಿಲ್ವಿದ್ಯೆ, ಕುದುರೆ ಸವಾರಿಯಂಥ ಯುದ್ಧ ಕೌಶಲ್ಯಗಳನ್ನು ಮಗಳಿಗೆ ಕಲಿಸ್ತಾನೆ. ಝಲ್ಕರಿ ಬಾಯಿ ಹುಟ್ಟಿನಿಂದಲೇ ಧೈರ್ಯವನ್ನು ಮೈವೆತ್ತ ಹೆಣ್ಮಗಳು.
ಬಾಲ್ಯದಲ್ಲಿಯೇ ಜಲ್ಕರಿಬಾಯಿಯ ದಿಟ್ಟತೆಗೆ ಸಾಕ್ಷಿಯಾದ ಹಲವು ಜನಪದೀಯ ಕಥೆಗಳು ಜನರ ನಡುವೆ ಇವತ್ತಿಗೂ ಹರಿದಾಡ್ತಿವೆ. ಒಮ್ಮೆ ತನ್ನ ಜಾನುವಾರುಗಳ ಮೇಲೆ ದಾಳಿ ಮಾಡಿದ್ದ ಕ್ರೂರ ಮೃಗದ ಜೊತೆ ಕೈಗತ್ತಿ ಹಿಡಿದು ಏಕಾಂಗಿಯಾಗಿ ಸೆಣಸಾಡಿ ಓಡಿಸಿದ್ಲಂತೆ. ಮತ್ತೊಮ್ಮೆ ವ್ಯಾಪಾರಿಯೊಬ್ಬರ ಮನೆ ಮೇಲೆ ದರೋಡೆಕೋರರು ದಾಳಿ ಮಾಡಿದಾಗ ಏಕಾಂಗಿಯಾಗಿ ಅವರನ್ನು ಹಿಮ್ಮೆಟ್ಟಿಸಿದ್ಲಂತೆ. ಇವೆಲ್ಲ ಆಕೆಯ ಕುರಿತಾಗಿ ಜನರ ನಡುವೆ ಪ್ರಚಲಿತದಲ್ಲಿರುವ ಮೌಖಿಕ ಕಥನಗಳು. ಜಲ್ಕರಿಬಾಯಿ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮೊಟ್ಟ ಮೊದಲ ಮುಖಾಮುಖಿಯಾಗೋದು ಒಂದು ಉತ್ಸವದ ಸಂದರ್ಭದಲ್ಲಿ. ನೋಡಲು ತದ್ರೂಪು ತನ್ನಂತೆಯೇ ಇರುವ ಆಕೆಯನ್ನು ನೋಡಿ ಸ್ವತಃ ಝಾನ್ಸಿ ರಾಣಿ ಒಂದು ಕ್ಷಣ ದಂಗಾಗಿ ಹೋಗ್ತಾಳೆ. ಆನಂತರ ಅವಳ ಬಗ್ಗೆ ವಿಚಾರಿಸಿದಾಗ ಅವಳ ಧೈರ್ಯ ಸಾಹಸ ಗುಣಗಳ ಬಗ್ಗೆ ತಿಳಿದು ಬರುತ್ತೆ. ಆಕೆಯನ್ನು ತನ್ನ ಸೇನೆಯ ಮಹಿಳಾ ತುಕಡಿಗೆ ಸೇರಿಸಿಕೊಳ್ತಾಳೆ. ಜಲ್ಕರಿಬಾಯಿ ಅತ್ಯಲ್ಪ ಕಾಲಾವಧಿಯಲ್ಲೇ ಲಕ್ಷ್ಮೀಬಾಯಿಯ ಆಪ್ತೆಯಾಗಿ ಸ್ಥಾನ ಪಡಿತಾಳೆ. ದಿಟ್ಟವಾಗಿ ಹೋರಾಡುವುದು ಮಾತ್ರ ಅಲ್ಲ, ಗೆರಿಲ್ಲಾ ಶೈಲಿಯ ಯುದ್ಧ ತಂತ್ರಗಾರಿಕೆಯಲ್ಲೂ ಆಕೆಗಿದ್ದ ನಿಪುಣತೆ ಲಕ್ಷ್ಮೀಬಾಯಿಯ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಇದೇ ಸಮಯದಲ್ಲಿ ಬ್ರಿಟಿಷ್ ವೈಸ್ರಾಯ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ ಜಾರಿಗೆ ತರ್ತಾನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಗಂಗಾಧರ್ ರಾವ್ ನೆವಾಲ್ಕರ್ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸುತ್ತಾದರೂ 4 ತಿಂಗಳಲ್ಲಿ ಮಗು ಅಸುನೀಗುತ್ತೆ. ಈ ನಡುವೆ ಗಂಡ ಗಂಗಾಧರ್ ರಾವ್ ಕೂಡ ಸಾವನ್ನಪ್ತಾರೆ. ಹಾಗಾಗಿ ರಾಣಿ ಲಕ್ಷ್ಮೀಬಾಯಿ ಒಂದು ಮಗು ದತ್ತು ಪಡಿತಾಳೆ. ಆಗ ಬ್ರಿಟಿಷರ ಕಾನೂನು ರಾಣಿಗೆ ಅಡ್ಡಿಯಾಗುತ್ತೆ. ಅದರ ವಿರುದ್ಧ ಲಕ್ಷ್ಮೀಬಾಯಿ ತಿರುಗಿ ಬೀಳ್ತಾಳೆ. ಅದೇ ವೇಳೆಗೆ ಬ್ರಿಟಿಷರ ವಿರುದ್ಧ ಭುಗಿಲೇಳುವ 1857ರ ಸಿಪಾಯಿ ದಂಗೆಯಲ್ಲಿ ಝಾನ್ಸಿಯ ಲಕ್ಷ್ಮೀಬಾಯಿ ಕೂಡ ಭಾಗಿಯಾಗ್ತಾಳೆ. ಆ ಯುದ್ಧದ ಭಾಗವಾಗಿ 1800ರಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಹ್ಯೂ ರೋಸ್ ಎಂಬಾತನ ನೇತೃತ್ವದ ಬ್ರಿಟಿಷ್ ಸೇನೆ ಝಾನ್ಸಿಯ ಮೇಲೆ ದಾಳಿ ಮಾಡುತ್ತೆ. ಆ ಯುದ್ಧದಲ್ಲಿ ಝಾನ್ಸಿ ರಾಣಿಯ ಸೇನೆ ಹಿನ್ನಡೆ ಅನುಭವಿಸಬೇಕಾಗುತ್ತೆ. ಇನ್ನೇನು ಬ್ರಿಟಿಷರು ಕೋಟೆಯ ಆವರಣ ಪ್ರವೇಶಿಸಿ ರಾಣಿಯನ್ನು ವಶಕ್ಕೆ ಪಡೆದುಕೊಳ್ತಾರೆ ಎಂಬ ಪರಿಸ್ಥಿತಿ ನಿರ್ಮಾಣ ಆದಾಗ ರಾಣಿಯ ಆಸ್ಥಾನಿಕರು ದತ್ತು ಮಗುವಿನೊಂದಿಗೆ ಕೋಟೆಯಿಂದ ತೆರಳುವಂತೆ ಸಲಹೆ ನೀಡುತ್ತಾರೆ. ರಾಣಿಯ ಮುಂದಾಳತ್ವ ಇಲ್ಲದೆ ಸೇನೆಯನ್ನು ಮುನ್ನಡೆಸೋದು ಹೇಗೆ? ರಾಣಿಯೇ ಇಲ್ಲವೆಂದ ಮೇಲೆ ಬ್ರಿಟಿಷರು ಸರಾಗವಾಗಿ ಕೋಟೆ ಪ್ರವೇಶಿಸಿ ವಿಜಯ ಪತಾಕೆ ಹಾರಿಸೋದಿಲ್ವೇ? ರಾಣಿ ತೆರಳಿರುವುದು ತಿಳಿದು ಆಕೆಯನ್ನು ಹಿಂಬಾಲಿಸಿ ಜೀವಕ್ಕೆ ಆಪತ್ತು ತಂದರೆ ಏನು ಗತಿ? ಈ ಪ್ರಶ್ನೆಗಳು ರಾಣಿ ಹಾಗೂ ಆಸ್ಥಾನಿಕರ ಮುಂದೆ ಎದ್ದು ನಿಲ್ತವೆ. ಆಗ ಜಲ್ಕರಿಬಾಯಿ ರಾಣಿಯ ಪೋಷಾಕಿನಲ್ಲಿ ರಾಣಿಯಂತೆ ಸೇನೆಯನ್ನು ಮುನ್ನಡೆಸುವ ಯೋಜನೆ ತಯಾರಾಗುತ್ತೆ. ಯುದ್ಧ ತಂತ್ರ ರೂಪಿಸುವಲ್ಲಿ ನಿಪುಣೆಯಾಗಿದ್ದ ಸ್ವತಃ ಜಲ್ಕರಿಬಾಯಿಯೇ ಇಂಥದ್ದೊಂದು ಉಪಾಯ ಸೂಚಿಸಿದಳೋ ಅಥವಾ ರಾಣಿ ಪರಿವಾರದ ಬೇರೆಯವರ ಉಪಾಯಕ್ಕೆ ಜಲ್ಕರಿಬಾಯಿ ಒಪ್ಪಿದಳೋ ಗೊತ್ತಿಲ್ಲ. ಆದರೆ ತನ್ನ ರಾಣಿ ಮತ್ತು ನಾಡಿನ ರಕ್ಷಣೆಯ ದೃಷ್ಟಿಯಿಂದ ಅಪಾಯವನ್ನು ಮೇಲೆಳೆದುಕೊಳ್ಳಲು ಜಲ್ಕರಿಬಾಯಿ ಸಿದ್ಧಳಾಗ್ತಾಳೆ. ಆಕೆಯನ್ನು ರಾಣಿಯೆಂದೇ ಭಾವಿಸುವ ಬ್ರಿಟಿಷ್ ಸೇನೆ ಕಾದಾಟ ಮುಂದುವರಿಸುತ್ತೆ. ಅಷ್ಟರಲ್ಲಿ ಲಕ್ಷ್ಮೀಬಾಯಿ ತನ್ನ ದತ್ತು ಮಗುವಿನೊಂದಿಗೆ ಕಾನ್ಪುರದತ್ತ ಪ್ರಯಾಣ ಬೆಳೆಸಿರ್ತಾಳೆ. ತಾನು ರಾಣಿ ಲಕ್ಷ್ಮೀಬಾಯಿ ಅಲ್ಲ ಎಂಬುದು ಬ್ರಿಟಿಷರಿಗೆ ತಿಳಿದಾಗ ತನಗೆ ಎಂಥ ಪರಿಸ್ಥಿತಿ ಎದುರಾಗಬಹುದು ಎಂದು ಗೊತ್ತಿದ್ದರೂ ಸಹ ಜಲ್ಕರಿಬಾಯಿ ಅಂಜದೆ ಆ ಸವಾಲಿಗೆ ತನ್ನನ್ನು ತಾನು ಒಡ್ಡಿಕೊಂಡಿದ್ಲು. ಕೊನೆಗೆ ಈ ಹೋರಾಟದಲ್ಲಿ ಏಪ್ರಿಲ್ 4, 1858ರಂದು ವೀರಮರಣ ಹೊಂದುತ್ತಾಳೆ. ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಕಾದಾಡಿದ ರಾಣಿ ಲಕ್ಷ್ಮೀಬಾಯಿಯನ್ನು ನಾವೆಲ್ಲ ನೆನೆತೀವಿ, ಅವರ ತ್ಯಾಗವನ್ನು ಸಂಭ್ರಮಿಸ್ತೀವಿ. ಆದರೆ ಅಂಥ ರಾಣಿಯ ಜೀವವನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕೊಡ್ಡಿದ ದಿಟ್ಟ ದಲಿತ ಹೋರಾಟಗಾರ್ತಿ ಜಲ್ಕರಿಬಾಯಿಯ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಚರಿತ್ರೆಯ ಪುಟಗಳಲ್ಲಿ ಆಕೆ ಇವತ್ತಿಗೂ ಅಪರಿಚಿತಳಾಗಿಯೇ ಉಳಿದಿದ್ದಾಳೆ.